ಅದು ಈ ಸ್ಕ್ಯಾನ್ ಮಾಡಿದ ತಕ್ಷಣನೇ ಅವ್ರ ವೆಬ್ಸೈಟ್ಗೆ ಹೋಗುತ್ತೆ ಅಸಲಿ ಡಾಕ್ಟರ್ ಯಾರು. ಆ ವೆಬ್ಸೈಟಲ್ಲಿ ಗೊತ್ತಾಗುತ್ತೆ ಅವ್ನು ಯಾವ ಕಾಲೇಜು, ಯಾವ ಇಸ್ವಿಯಲ್ಲಿ ಮುಗಿಸಿದ, ಅವ್ರದ್ದು ಏನು SLC ಓದಿದ್ದು, ಡೇಟ್ ಆಫ್ ಬರ್ತ್ ಏನು, ಕಾಲೇಜ್ಗೆ ಯಾವಾಗ ಸೇರಿದ್ರು, ರಿಜಿಸ್ಟ್ರೇಷನ್ ನಂಬರ್ ಏನು, ಇದೆಲ್ಲ ಡೀಟೇಲ್ಸ್ ತೋರಿಸುತ್ತೆ ಈ ಸ್ಕ್ಯಾನಲ್ಲಿ. ಬಟ್ ಇದು ಇದೆಯಲ್ಲ, ಇದು ಫೇಕ್. ಇದು ಅಸಲಿ ಥರನೇ ಕಾಣಿಸುತ್ತೆ, ಅಸಲಿನ ಮೀರಿಸುತ್ತೆ ಇದು ನಕಲಿ, ಅಷ್ಟು ಇದು ಇದೆ. ಆವಾಗ ನಾನು ಕುತ್ಕೊಂಡು ನೋಡಿದಾಗ, ಚೆಕ್ ಮಾಡಿದಾಗ, ಬೀಂಗ ಡಾಕ್ಟರ್ ಆದಾಗ ನಾನು ಹುಡುಕಿ ನೋಡಿದಾಗ ನಂದು 25148 ಅಂತ ನಂಬರ್ ಇರೋಂಥದ್ದು. ನಂದು ರಿಜಿಸ್ಟ್ರೇಷನ್ ನಂಬರ್ ಇಷ್ಟಿದೆ, ಒಂದು 54 ಸೇರಿ ಇದೆಯಲ್ಲ, ಇವನು ಯಾವ ಇಸ್ವಿಯಲ್ಲಿ ಬಂದಿದ್ದ, ಯಾವ ಕಾಲೇಜಲ್ಲಿ ಬಂದಿದ್ದ. ನಾವು ಡಾಕ್ಟರ್ ಆಗಿರೋದ್ರಿಂದ ನಮ್ಮ ಡಾಕ್ಟರ್ ಸಂಘಟನೆ ಇದೆ, ಡಾಕ್ಟರ್ ಸಂಘದ ನಾನು ಮುಖಂಡನಾಗಿರೋದು. ಎಲ್ಲ ಡಾಕ್ಟರ್ಸ್ ಮಾತಾಡ್ತಾ ಇರುವಾಗ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಪ್ರಾಕ್ಟೀಸ್ ಸೇಫ್ ಆಗಿದೆಯಾ, ಲೈಫ್ ಹೇಗಿದೆ ಆಗಿತ್ತು, ನಾವು ಮಾತಾಡ್ತಾನೆ ಇರ್ತೀವಿ. ಮಾತಾಡ್ತಾ ಹೇಳಿದ್ರು, ಇಲ್ಲ ಸರ್ ನಕಲಿ ಸರ್ಟಿಫಿಕೇಟ್, ನಮ್ಮ ಡಿಗ್ರಿ ಸರ್ಟಿಫಿಕೇಟ್ ತಂದುಬಿಟ್ಟಿದ್ದಾರೆ ಭಾಳ ಜನ. ನಾವು 5 ವರ್ಷ ಓದಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಕ್ವಾಲಿಫೈಡ್ ಆಗಿ ಟ್ರೈನಿಂಗ್ ಪಡ್ಕೊಂಡು ಎಲ್ಲ ಮಾಡಿ PG ಮಾಡಿ 8 ವರ್ಷ ಓದಿ ಬಂದ್ರೂ ಇವರು SLC ಓದಿದವರೆಲ್ಲ ಬಂದು ಕುಟ್ಕೊಂಡ್ಬಿಟ್ಟಿದ್ದಾರೆ ಸರ್. ಅವರು ಡಾಕ್ಟ್ರು BAMS ಅಂತ ಹಾಕೊಂಡಿದ್ದಾರೆ, BHMS ಅಂತ ಹಾಕೊಂಡಿದ್ದಾರೆ, ಕೆಲವರು MBBS ಅಂತ ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾರೆ. ಇದನ್ನು ನಾನು ಕಂಡು ಹಿಡಿದು ನಮ್ಮ ಕಮಿಷನರ್ಗೆ ಕೊಟ್ಟೆ, ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಸರ್ಗೂ ಕೊಟ್ಟೆ ಇದನ್ನು ಕಂಪ್ಲೇಂಟ್ಸನ್ನು, ಇದ್ರ ಬಗ್ಗೆ ಯಾವುದೋ ನಕಲಿ ಕೊಟ್ಟರ ಬಗ್ಗೆ. ಮತ್ತು ಚೀಫ್ ಸೆಕ್ರೆಟರಿ ನಮ್ಮ ಶಾಲಿನಿ ರಾಜೇಶ್ ಮೇಡಮ್ ಅವ್ರಿಗೂ ಕೊಟ್ಟು ಬಂದೆ ಇದನ್ನು. ಮತ್ತು ಈ ನಮ್ಮ ಕಮಿಷನರ್ ಆಫ್ ಆಯುಷ್ ಡಿಪಾರ್ಟ್ಮೆಂಟು ವಿಪಿನ್ ಸಿಂಗ್ ಅಂತಾರೆ, ಅವ್ರಿಗೆ ಕೊಟ್ಟೆ. ಆಮೇಲೆ ವಿವೇಕ್ ದೊರೆ ಅಂತಿದ್ದಾರೆ ಮೆಡಿಕಲ್ ಆ್ಯಕ್ಟ್ದು, ಅವ್ರಿಗೆ ಕೊಟ್ಟೆ ಇದನ್ನು. ಇವು ಎಲ್ರಿಗೂ ಕೊಟ್ಟೆ, ಆಯುಷ್ ಕಮಿಷನರ್ಗೂ ಕೊಟ್ಟೆ, ಎಲ್ರಿಗೂ ಕೊಟ್ಟೆ, ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಯುಷ್ ಡಿಪಾರ್ಟ್ಮೆಂಟ್. ಒಂದು ಕಂಪ್ಲೇಂಟ್ಗೆ ಇಷ್ಟು ಕಂಪ್ಲೇಂಟ್ನ ಕೊಡೋದಕ್ಕೆ ನಂದು ಎನರ್ಜಿ, ಟೈಮು, ದುಡ್ಡು ಇದಕ್ಕೆ ಯಾರು ಕೊಡ್ತಾರೆ? ಯಾವ್ದಾದ್ರು DA ಸಂಬಳ ಕೊಡ್ತಾ ಇದ್ದಾನೆ ನನಗೆ? ಸರ್ಕಾರಿ ಅಧಿಕಾರಿಗಳು ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾವು ಮಾಡಿದ್ಮೇಲೆ ಫಾಲೋ ಅಪ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಜವಾಬ್ದಾರಿತಾಗಿರೋ ಮಾಡ್ಬೇಕಲ್ಲ ಸರ್. ಇಂಥದ್ದು ಮಾಡ್ತಾ ಇರೋದಕ್ಕೆ ನಾನು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಡಾಕ್ಟರ್ಸ್ಗೆ ಎಲ್ರಿಗೂ ಹೇಳಿದ್ದೀನಿ, ಯಾವನಾದ್ರೂ ಲಂಚ ಕೇಳಿದ್ರೆ ನಿಮ್ಮ ಕ್ಲಿನಿಕಲ್ಲಿ ಹಿಡನ್ ಕ್ಯಾಮ್ರಾ ಇಟ್ಬಿಡಿ, ಅವತ್ತು ಹಿಡನ್ ಕ್ಯಾಮ್ರಾ ಇಟ್ಬಿಡಿ, ಅವ್ನು ದುಡ್ಡು ಕೇಳ್ತಾನೆ ಕೊಟ್ಬಿಡಿ, ಅವ್ನು ಟ್ರ್ಯಾಪ್ ಮಾಡಿ ಜೈಲಿಗೆ ಕಳ್ಸೋಣ ಅಂತ. ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕೋತ್ತಂತ ಈ ಆರೋಗ್ಯ ಅಧಿಕಾರಿಗಳು, ಈ THಗಳು, ಈ DTO DLOಗಳು ಮಾಡ್ತಾ ಇದ್ದಾರೆ. ಯಾವನು ಕೇಳೋವು ನಮ್ಮನ್ನ ಅಂತ? ನಾವು ದುಡ್ಡೇ ಕೊಟ್ಟು ಬಂದಿದ್ದೀವಿ. ಯಾವುದೋ MLA MP ಪುಡಾರಿಗೆ ಲಂಚ ಕೊಟ್ಟು ಪೋಸ್ಟಿಂಗ್ ಮಾಡ್ಕೊಂಬಂದಿರ್ತಾರೆ. ಅವ್ರಿಗೇನಂತ ಯಾವನೇನು ಮಾಡ್ತಾನೆ ಅಂತ ಆ ಫಿಯರಲ್ಲಿ ಇರಲ್ಲ. ಅದೆಲ್ಲ ಇಲ್ವಾ? ಯಾವನು ಬೆಂಗಳೂರು ಕಮಿಷನರೇ ಸೇವೆ ಮಾಡೋಕ್ಕಾಗಿಲ್ಲ, IPS ಆಫೀಸರ್ ಅಂತ ಅವ್ರನ್ನ ಬೆಂಗಳೂರು. ಮತ್ತೆ ಇನ್ನೂ ಇವ್ರದ್ದು ಅಮೃತ್ ಪೋಲ್ ಅಂತ ಒಬ್ರು IPS ಆಫೀಸರ್, ಅವ್ರು ಜೈಲ್ ಕಂಡ್ರು. ಅವ್ರು ಬೆಂಗಳೂರು DC ಒಬ್ರು ಇದ್ದು, ಅವ್ರು ಜೈಲ್ ಕಂಡ್ರು. ರೀ ನೀವು ಯಾವ್ರಿ? ಯಾವನಾದ್ರೂ ಸಿಕ್ಕಾಗ ನಿಮ್ನ ಯಾವನು ಸೇವ್ ಮಾಡೋದೇ ಇಲ್ಲ. ನಿಮ್ ಬಿಡಿ, ನಾಳೆ ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಆದಾಗ ಯಾವುದೋ ಪುಡಾರಿ MLA ಹೇಳ್ಬಿಟ್ರೆ ಅವನೇನೋ ರಿಪೋರ್ಟ್ನ ತಿರ್ಚಿ ಮಾಡಿ ಮತ್ತೆ ರಿಪೋರ್ಟ್ ಹಾಕ್ಬೋದು, ಏನೆಲ್ಲ ಮಾಡ್ಬೋದು. ಬಟ್ ಅದರ ಪ್ರಾಬ್ಲಮ್ನ ಫೇಸ್ ಮಾಡ್ಬೇಕಲ್ಲ. ನನಗೆ ಅನಿಸುತ್ತೆ ಸರ್, ನಾನು ಒಬ್ಬ ಡಾಕ್ಟರ್ ಆಗಿ ಬೇರೆ ಡಾಕ್ಟರ್ನ ನೋಡಿದಾಗ ನಾಳೆ ಜೈಲ್ಗೆ ಹೋಗ್ಬೇಡ್ರು, ನಾನು ಒಬ್ಬ ಡಾಕ್ಟರ್ ಆಗಿದ್ದೀನಿ, ನನಗೆ ಹೆಂಗೆ ಅನ್ಸುತ್ತೆ ಸರ್? ನಾನು ಪ್ರೊಫೆಷ್ನಲಿ ನಾನು ಸ್ವಲ್ಪ ಸೆಲ್ಫಿಶ್ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಡಾಕ್ಟರ್ ನ್ಯಾಯಯುತವಾಗಿ ಕೆಲಸ ಮಾಡಿ. ನಾನು ಹೇಳ್ತಾ ಇರೋದು ಡಾಕ್ಟರ್ಸ್ ನನ್ನ ಮುಖ ನೋಡಿದಾಗ ಗೊತ್ತಾಗುತ್ತೆ, ನೀವು ಮಾಡೋದಕ್ಕೆ ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಸಫರ್ ಆಗ್ತಾರಲ್ಲ. ಇಂಥವ್ನು ಕಳ್ಳ ನೋಡ್ರಿ, ಅವನ ಮೇಲೆ ಲೋಕಾಯುಕ್ತ ಕೇಸ್ ಆಯಿತು, FR ಆಯಿತು, ಜೈಲ್ ಪಾಲ್ ಆದಾದ್ರೆ ಹೇಗಾಗುತ್ತೆ? ಸಮಾಜದಲ್ಲಿ ತಲೆ ಎತ್ತು ಓಡೋಕ್ಕಾಗುತ್ತಾ? ಅದಕ್ಕಾಗಿ ನಾನು ಹೇಳ್ತಾ ಇರೋದು, ನೀವು ನ್ಯಾಯಯುತವಾಗಿ ಕೆಲಸ ಮಾಡಿ, ಗೌರವಯುತವಾಗಿ. 2.5 ಲಕ್ಷ ಸಂಬಳ ಬರುತ್ತೆ, ಸಂಬಳಕ್ಕಾಗಿ ಬದುಕಿ. 10,000 15,000ಕ್ಕೆ ಬೆಂಗಳೂರಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾರೆ. ನಿಮಗೆ ಕಾರ್ ಬೇರೆ ಕೊಟ್ಟಿದ್ದಾರೆ, 2.5 ಲಕ್ಷ ಸಂಬಳ ಇದೆ, ಗೆಸ್ಟೆಡ್ ಆಫೀಸರ್ ಆಗಿದ್ದೀರಾ. ಡಾಕ್ಟರ್ಸ್ನು ಸುಲಿಬೇಡ್ರಪ್ಪ ಅಂತ. ನೀವು ಮಾಡೋದೆಲ್ಲ ಅನಾಚಾರ, ನೀಚ್ ಕೆಲಸ ನಂಗೆ ತುಂಬ ಚೆನ್ನಾಗಿ ಗೊತ್ತು. ದಿನ ಏನು ಮಾಡ್ತೀರಾ, ಏನು ಬಿಡ್ತೀರಾ, ಎಷ್ಟು ಕಲೆಕ್ಷನ್ ಮಾಡ್ತೀರಾ, ತುಂಬ ಚೆನ್ನಾಗಿ ಗೊತ್ತು. ಬೀಂಗ್ ಅ ಪೊಲಿಟಿಷಿಯನ್, ಬೀಂಗ್ ಅ ಆಕ್ಟಿವಿಸ್ಟ್, ನಾನು ನೋಡಿದ್ರೆ ಗೊತ್ತಾಗುತ್ತೆ. ಒಬ್ಬ ಡಾಕ್ಟರ್ ನೋಡಿದ್ರೆ ಇವನು ಎಷ್ಟು ಕಳ್ಳ ಇದ್ದಾನಂತ ನೋಡ್ಬೋದು, ಹೇಳ್ಬೋದು, ಎಷ್ಟು ಪೇಷಂಟ್ ನೋಡಿದಾನಂತ. ಸರ್ಕಾರ ಆಸ್ಪತ್ರೆಯಲ್ಲಿ ಏನು ಇಲ್ವೇ ಇಲ್ಲ ಅವ್ರ ಕಥೆ, ಬರೀ ದುಡ್ಡು 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 ಸರ್. ನಾ ಈ ಥರ ಹೇಳ್ಬಿಟ್ರೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ. ನಾವು ಡಾಕ್ಟರ್ ಸಂಘ ಇದೆ, ನಮ್ಮದು ಸರ್ಕಾರಿ ಡಾಕ್ಟರ್ ಸಂಘ ಇದೆ, ಅದು ಇದೆ, ಇದು ಇದೆ, ನಿಮ್ಮನ್ನು ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ. ಈ ಕಾನೂನುಬದ್ಧವಾಗಿ ನಾವೇನಾದ್ರು ತಪ್ಪು ಮಾಡಿದ್ರೆ ಮಾಡಿ, ಅದರಲ್ಲಿ ಏನಿದೆ? ನಾವು ಹೆದರೋದು ಏನು ಬಂತು? ನಾವು ಹೇಳ್ತಾ ಇದ್ದೀವಿ ಪ್ರಾಮಾಣಿಕವಾಗಿ ನೀವಿರಿ ಅಂತ ನಿಮ್ಗೆ ಹೇಳ್ಬಿಟ್ರೆ ನಮಗೆ ಪ್ರಾಮಾಣಿಕ ಪಾಠ ಮಾಡಕ್ಕೆ ಬರ್ತಾರೆ, ಅಥವಾ ನಮ್ಮನ್ನೇ ನೋಡ್ತೀವಿ ಅಂತಾರೆ. ಬಿಕಾಸ್ ನನಗೆ ಈ ಥರ ಥ್ರೆಟ್ಟು ಬಂದಿದೆ. ನಕಲಿ ಡಾಕ್ಟರ್ ಬಗ್ಗೆ ಹೋರಾಟ ಮಾಡುವಾಗ ಅಲ್ಲೊಬ್ಬನು ಯಾವನೋ ಡಾಕ್ಟ್ರು ಕೊಪ್ಪಳದಲ್ಲಿ, ಮಗನೇ ನಿನಗೆ ಕಡ್ದಾಕ್ತೀನಿ, ನಿನಗೆ ಬನ್ನಿ ಎಲ್ಲಿ ಅಂತಾನೆ, ನಿನ್ನ ಮಟನ್ ಕಡ್ದಂಗೆ ಕಡ್ದಾಕ್ತೀನಿ ಬನ್ನಿ ಅಂತಾನೆ. ನನಗೆ ನಾನು ಅಂದಿದ್ದಕ್ಕೆ ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಅವ್ನು ಪೊಲೀಸರು ಎತ್ತಾಕೊಂಬಂದು ಅವ್ನು ಅಪಾಲಜಿ ಕೇಳ್ತಾನೆ, ತಪ್ಪಾಯ್ತು ಅಂತ. ಈ ಥರದನ್ನು ದುಷ್ಟರು ಇರುವಾಗ ನಾನು ಪ್ರತಿಯೊಂದೂ, ನನಗೆ ತುಂಬ ಲೈಫ್ ಥ್ರೆಟ್ಟು ಇದೆ. ನಂಗೆ ತುಂಬ ಕಮಿಷನರ್ ಕೊಟ್ಟೆ, ನನಗೆ ಸಪೋರ್ಟ್ ಇದು ಕೊಡಿ, ನನಗೆ ಗನ್ಮ್ಯಾನ್ ಕೊಡಿ, ಅಥವಾ ಪೊಲೀಸ್ ಪ್ರೊಟೆಕ್ಷನ್ ಕೊಡಿ ಅಂತ ಯಾರೂ ಇಲ್ಲವೇ ಇಲ್ಲ. ನಿಮ್ಗೆ ಗೊತ್ತಿದೆಯಲ್ಲ, ಪೊಲೀಸ್ ಇಲಾಖೆಯಲ್ಲಿ ನಾವು ಕೊಡೋದೇ ಆಯಿತು. ಬರೀ ಬರೆದು ನನಗೆ ಅನಿಸ್ತಾ ಇದೆ ಇದು ಮಾಡೋದೇ ಅಪರಾಧ, ತಪ್ಪು ಅನಿಸ್ತಾ ಇದೆ. ಬಿಕಾಸ್ ಯಾಕಂದರೆ ನಾವು ಸರಿ ಅಂತ ಹೇಳಿದಾಗ ನನಗೆ ಕೇಳ್ತಾ ಇರೋದು ಪೊಲೀಸ್ ಪ್ರೊಟೆಕ್ಷನ್ ಕೊಡಿ, ನ್ಯಾಯ ಕೊಡಿ. ಪೊಲೀಸರು ಕೈ ಮುಗಿದು ಕೇಳ್ತಾ ಇದ್ದೀನಿ, ನೆಸೆಸಿಟಿ ಇದ್ದರೆ ಕೊಡಿ, ನಮಗೆ ಚೆಕ್ ಮಾಡಿ, ನಮ್ಗೇನು ಥ್ರೆಟ್ ಇದೆ, ಎಷ್ಟು ಕಂಪ್ಲೇಂಟ್ಸ್ ಕೊಟ್ಟಿದ್ದೀವಿ, ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಎಲ್ಲ ಕಂಪ್ಲೇಂಟ್ ಕೊಟ್ಟರು ಏನೂ ಇಲ್ಲವೇ ಇಲ್ಲ. ಈ ಥರ ನಕಲಿ ವೈದ್ಯರ ಬಗ್ಗೆ ಇದು ಕಂಪ್ಲೇಂಟ್ ಕೊಟ್ಟದ್ದು ಸಂಜಯ್ ನಗರ ಪೊಲೀಸ್ ಸ್ಟೇಷನಲ್ಲಿ. ಕಂಪ್ಲೇಂಟ್ ಕೊಟ್ಟಾಗ ಬಂದ, ತಪ್ಪಾಗಿದೆ ಸರ್ ಅಂತ ಹೇಳಿದ. ಹೀಗಿರುವಾಗ ನನಗೇನು ಅನಿಸುತ್ತೆ, ಈ ಥರದ ವಿಚಾರವಾಗಿ ಕೆಲವು ಪೊಲೀಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಲಹಂಕ ಪೊಲೀಸರು ಇದ್ದಾರೆ, ಪೊಲೀಸ್ ಕೃಷ್ಣಮೂರ್ತಿ ಅಂತ ಇದ್ದಾರೆ. ನಾವು ಯಾವ್ದಾದ್ರು ಕಂಪ್ಲೇಂಟ್ ಕೊಟ್ಟಾಗ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ.
ಆದರೆ ಇವ್ರಿಗೆ ಏನಾಗುತ್ತೆ, ಯಾವುದೋ ಇನ್ಫ್ಲೂಯೆನ್ಸೇ ಮಾಡಬೇಕು. ಇನ್ಸ್ಪೆಕ್ಟರ್ಗೆ ACPನೇ ಫೋನ್ ಮಾಡ್ಬೇಕು, ACPಗೆ DCPನೇ ಫೋನ್ ಮಾಡ್ಬೇಕು, DCPಗೆ ಹೇಳ್ಬೇಕಾದ್ರೆ ಕಮಿಷನರ್ ಫೋನ್ ಮಾಡ್ಬೇಕು. ನೀವೇನು ಕೆಲಸ ಮಾಡ್ತೀರಿ? ಕಮಿಷನರ್ ಕೆಲಸ ಕಮಿಷನರಾಗಿ ಮಾಡ್ತಾರೆ. ಅದಕ್ಕೆ ನೀವು ಮಾಡೋ ಕೆಲಸ, ನೀವು ಮಾಡೋ ಅಯೋಗ್ಯತನಕ್ಕೆ ಅವ್ರು ಫೋನ್ ಮಾಡಿ ಹೇಳ್ಬೇಕಾ? ಕಾನೂನು ಇನ್ಫ್ಲೂಯೆನ್ಸಿಂದ ನಡೀತಾ ಅಥವಾ ಕಾನೂನು ಪ್ರಕಾರ ನಡೀತಾ? ಸಂವಿಧಾನ ಇರೋವಂಥದ್ದು ಸಂವಿಧಾನದ ಏನಿದೆಯೋ ಸರಿನಾ ಸರಿ, ತಪ್ಪನ ತಪ್ಪು ಅಂತ ಬರೆದ್ಬಿಟ್ರೆ ಈ ಕ್ರೈಮೇ ಆಗೋದಿಲ್ಲ. ಈ ಕ್ರೈಮ್ಗೆಲ್ಲ ಕಾರಣ ನಮ್ಮ ಪೊಲೀಸರೇ. ಕ್ರೈಮ್ ಹುಟ್ಟೋದಕ್ಕೆ ಫಾದರ್ ಆಫ್ ಕ್ರೈಮ್ ಅಂದರೆ ಪೊಲೀಸ್. ಮೊದಲೆಲ್ಲ ಫಾದರ್ ಆಫ್ ಕ್ರೈಮ್ ಅಂದರೆ ರೌಡಿಗಳು, ಗುಂಡಾಗಳು, ಹಪ್ತಾ ವಸೂಲಿ ಮಾಡೋಂಥರಿದ್ರು. ಈಗ ರೌಡಿಸಮ್ ಇಲ್ವೇ ಇಲ್ಲ. ಇವರೇ ಕಾಕಿ ಹಾಕಿ ರೌಡಿಸಮ್ ಮಾಡ್ತಾ ಇದ್ದಂಗೆ ಆಗ್ಬಿಡ್ತಾ ಇದೆ.